ಸೈಜ್ ಇಷ್ಟೇ ಸರ್, ಇದ್ರ ಮೇಲೆ ಬರಲ್ಲ. ಇದ್ರಲ್ಲಿ ನನ್ನ ಹತ್ರ ಈಗ ಒಂದು ಅರಿಶಿಣ ಬಣ್ಣದಿದೆ, ಕೆಂಪು ಬಣ್ಣದಿದೆ. ಇದರಲ್ಲಿ ಕಪ್ಪು ಅಂದ್ರೆ ಪರ್ಪಲ್ ಬಣ್ಣ ಬರುತ್ತೆ, ವೈಟ್ ಬರುತ್ತೆ. ಅಂದ್ರೆ ಕೆಂಪು ಹಸಿರು ಮಿಶ್ರಿತ ಎಲೆಗಳು ಪ್ಲಸ್ ಸ್ಟೆಮ್ ಬಂದು ಪಿಂಕ್ ಅಂದ್ರೆ ತುಂಬಾ ಡಿಫ್ರೆಂಟ್ ಪಿಂಕ್ ನೋಡಿ. ಡಾರ್ಕ್ ಅಂದ್ರೆ ತುಂಬಾ ಒಂದು ವಿಶೇಷವಾಗಿರುತ್ತೆ ಇದು ನೋಡಿ. ತಿನ್ಬಹುದು ಸರ್, ಇದು ತಿನ್ನಕ್ಕೆ ಏನು ತೊಂದರೆ ಇಲ್ಲ, ತುಂಬಾ ರುಚಿಯಾಗಿರುತ್ತೆ. ಪಲ್ಯ ಮಾಡಿದ್ವಿ, ಬಲ್ತಿದೆ ಅಂತ ಇಲ್ಲ ಇದು ಬಲ್ತಿಲ್ಲ ಇನ್ನು. ಇದು ಪಲ್ಯ ಮಾಡಿ ತಿಂದಿದೀವಿ, ತುಂಬಾ ರುಚಿಯಾಗಿದೆ. ತುಂಬಾ ರುಚಿ ಅಂದ್ರೆ ತುಂಬಾ ರುಚಿ ಇದೆ. 3 ಅಡಿ ಉದ್ದ ಬರುತ್ತೆ, 3 ಕಾಲ್ ಅಡಿ ಬಂದಿದೆ ಸರ್ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, 3 ಕಾಲ್ ಅಡಿ ಉದ್ದ, 3 ಕಾಲ್ ಅಡಿ ಉದ್ದ ಬರುತ್ತೆ. ಇದು ಮೆಣಸಿನಕಾಯಿ ಗಿಡ. ಈಗ ನೀವು ನಾರ್ಮಲ್ ಆಗಿ ಜಮೀನುಗಳಲ್ಲಿ ಅಥವಾ ಎಲ್ಲಾದ್ರೂ ನೋಡಿದಿರಲ್ವಾ, 7 ಅಡಿದ್ ನೋಡಿದ್ದೀರಾ ಸರ್ ನೀವು? ಇಷ್ಟ ಆಯ್ತು ನೋಡಿಲ್ಲ ಸರ್. ನೋಡಿ ಸರ್, ಇದು 7 ಅಡಿ ಇದೆ. ಅಲ್ಲಿ ಒಳಗಡೆ ಇಲ್ಲ, ಮೇಲೆ ತುದಿ ಚಿವುಟಿದ್ದೀನಿ. ಈಗ ನೋಡಿ ನನ್ನ ಕೈಯಿಂದ ಮೇಲೆ ಹೋಗಿದೆ, 8 ಅಡಿ ಗಂಟನೂ ಅದು ಹೋಗಿತ್ತು, ಕಟ್ಟಾಗಿದೆ, ಕಟ್ಟು ಚಿವುಟ್ ಬಿಟ್ಟಿದ್ದೀನಿ, ಯಾಕೆಂದ್ರೆ ಅದು ತುಂಬಾ ಹೈಟ್ ಆಗ್ತದೆ ಅಂತೇಳಿ. ಇದು ಬಂದು ಸರ್, ಇದು ನಮ್ಮ ದೇಶದ ಹೆಮ್ಮೆ, ಗಿನ್ನಿಸ್ ರೆಕಾರ್ಡ್ ಆಗಿರುವಂತ ಇದು ಭೂಜ್ ಜಲೋಕಿಯಾ. ನಮ್ಮ ನಾಗಾಲ್ಯಾಂಡ್, ಅಸ್ಸಾಂ, ಸಿಕ್ಕಿಂ ಈ ಕಡೆ ಅತಿ ಹೆಚ್ಚು ಬೆಳಿತಾರೆ ಮತ್ತೆ ಬಳಸ್ತಾರೆ. ಇದು ಕೆಂಪು ಬಣ್ಣದ್ದು ತುಂಬಾ ಬಳಸ್ತಾರೆ. ಇದು ಪೀಚ್ ಕಲರ್. ಇದು ರೇರೆಸ್ಟ್ ವೆರೈಟಿ. ಇದರಲ್ಲಿ ಒಂದು 6 ಬಣ್ಣದ್ದು ನನ್ನ ಹತ್ರ ಕಲೆಕ್ಷನ್ ಇದೆ. ಬಿಳಿ, ನೇರಳೆ. ಇಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಯಾಕೆಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ನಾವು ಬೆಳೆ ಮಾಡಿದಾಗ ಹುಳಗಳದ್ದು ಸಮಸ್ಯೆ ತುಂಬಾ ಇದೆ ಸರ್. ನಾವು ಅಗ್ನಿಅಸ್ತ್ರ ಒಂದು ವಾರಕ್ಕೆ 2 ಸರಿ ಹೊಡೆದ್ರು ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ನಾನು ಒಂದು ಫ್ಯಾಬ್ರಿಕ್ ತಂದು ಪೂರ್ತಿ ಗಿಡಗಳಿಗೆ ಕವರ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಚೆಡಿಗಳು ಹಾಕೊಂಡ್ರೆ ಸರ್, ಇದು ಸ್ವಲ್ಪ ನೆಟ್ ಹಾಕ್ಬಿಡ್ತೇನೆ, ಇದು ಕವರ್ ಮಾಡಿ ಅದು ಒಂದು ನೆಟ್ ಹಾಕ್ತೀನಿ. ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ, ಮತ್ತೆ ನನಗೆ ಐಡೆಂಟಿಫೈ ಆಗ್ಬೇಕಲ್ವಾ ಯಾವ ಗಿಡಗಳು ಏನು ಅಂತೇಳಿ, ಅದಕ್ಕೆ ಹಾಕೊಂಡಿರ್ತೀವಿ. ಇದು ಬಂದು ಸೆಡ್ರಿನೋ ಅಂತೇಳಿ ಸರ್, ಸೆಡ್ರಿನೋ ಅಂತೇಳಿ ಬ್ರೆಜಿಲ್ ದೇಶದ ತಳಿ ಇದು. ಸೆಡ್ರಿನೋ ಅಂತೇಳಿ. ಇದೇನು ವಿಶೇಷ ಸರ್? ಇದು ಎಲ್ಲೋ ನೋಡಿ, ಪೂರ್ತಿ ಅರಿಶಿಣ ಬಣ್ಣದ ಇದು ಮೆಣಸಿನಕಾಯಿ. ಹಣ್ಣಾದ್ಮೇಲೆ ಸರ್, ಹಣ್ಣಾದ್ಮೇಲೆ ಅರಿಶಿಣ ಫಸ್ಟ್ ಬರ್ಬೇಕಾದ್ರೆ ಹಸಿರು ಇರ್ತದೆ, ಆಮೇಲೆ ಅರಿಶಿಣ ಆಗ್ತದೆ. ಖಾರ ಹೆಂಗಿರುತ್ತೆ ಸರ್? ಖಾರ ಜಾಸ್ತಿ ಇದೆ ಸರ್. ಇದು ನಾರ್ಮಲ್ಲು ಕೆಲವು ಮೆಣಸಿನಕಾಯಿ ಮಾತ್ರ ತುಂಬಾ ಕಡಿಮೆ ಖಾರ ಇರ್ತದೆ, ಇಲ್ದಿದ್ರೆ ಎಲ್ಲ ತುಂಬಾ ಖಾರ ಇರ್ತದೆ. ಸೂಪರ್ ಸರ್. ಸೆಡ್ರಿನೋ ಇದು 2 ಗಿಡನು ಸೆಡ್ರಿನೋ. ಇದು ಬಂದು ಭೂಜಲು, ಇದು ಕ್ಯಾರೋಲಿನ ರೀಪರ್ ರೆಡ್, ಇನ್ನು ಕಾಯಿ ಬಿಡ್ಲಿಲ್ಲ. ಇದು ಕೆಂಪು ಬಣ್ಣದ್ದು ಕ್ಯಾರೋಲಿನ ರೀಪರ್, ಕೆಂಪು ಬಣ್ಣದ್ದು ಇದು ಸರ್. ಇದು ಯಾವ ವೆರೈಟಿ ಸರ್? ಸರ್, ಇದು ನಿಮ್ಮ ಫೇಸ್ಬುಕ್ ಅಲ್ಲೆಲ್ಲ ತಾವು ಫೋಟೋಗಳನ್ನೆಲ್ಲ ಯೂಸ್ ಮಾಡಿದ್ರಿ, ಅದೇ ತಳಿ ಈಗ ನೀವು ಲೈವ್ ಆಗಿ ನೋಡ್ತಾ ಇದ್ದೀರಾ. ಇದು ಬ್ರೆಜಿಲ್ ದೇಶದ್ದು ಬಿಕಿನ್ಹೋ ವೆಲ್ಮೆಲ್ಲೋ ಅಂತ ಹೇಳಿ. ಬ್ರೆಜಿಲ್ ದೇಶ ಎಲ್ಲ ನಾಟಿನೇ ಸರ್. ನಮ್ಮ ಹತ್ರ ಹೈಬ್ರಿಡ್ ಯಾವುದೂ ಇಲ್ಲ, ಹೈಬ್ರಿಡ್ ಯಾವುದು ಬೆಳೆಯೋದು ಇಲ್ಲ ಸರ್. ನಾವು ಚಿಕ್ಕಂದಿಂದಲೂ ಹೈಬ್ರಿಡ್ಗಳನ್ನ ತುಂಬಾ ಮಿನಿಮಮ್ ಮಾತ್ರ ಸಿಗದೇ ಇದ್ದಾಗ ಬೆಳೀತಾ ಇದ್ದೋ. ಈಗ ಯಾವ್ದನ್ನು ಬೆಳೆಯಲ್ಲ ಸರ್, ಎಲ್ಲ ಟೋಟಲ್ ನಾವು ನಾಟಿ ತಳಿಗಳೇ ಬೆಳೆಯೋದು. ಎಷ್ಟು ಮುದ್ದಾಗಿದಾವ ನೋಡಿ ಸರ್. ಅದು ತುಂಬಾ ಚೆನ್ನಾಗಿರುತ್ತೆ ಸರ್ ನೋಡಕ್ಕೂ, ಅದು ಪರಿಮಳನೂ ಬೇರೆ, ಕಿತ್ಕೊಳ್ಳಕ್ಕೂ ಈಸಿ. ಸುಮ್ಮನೆ ಹೀಗೆ ಪಿಕ್ ಮಾಡಿ ಮೇಲೆ ಎತ್ತಿದ್ರೆ ಮುರಿದೋಗುತ್ತೆ. ತಿನ್ಬಹುದು, ಹಾಗೆ ಹಸಿನ ತಿನ್ಬಹುದು, ಏನೂ ಆಗಲ್ಲ. ತುಂಬಾ ಖಾರ ಇಲ್ಲ, ಮೀಡಿಯಂ ಖಾರ, ತುಂಬಾ ಖಾರ ಇಲ್ಲ. ನೋಡಕ್ಕೆ ಇದು ಮೆಣಸಿನಕಾಯಿ ಎಲ್ಲ ಹಣ್ಣಿನ ಗಿಡ ತುಂಬಾ ಬಿಡುತ್ತೆ ಸರ್, ತುಂಬಾ ಬಿಡುತ್ತೆ. ಈಗೆಲ್ಲ ಕಿತ್ತು ಬೀಜ ಮಾಡ್ಕೊಂಡಿದ್ದೀನಿ. ಬೀಜ ಮತ್ತೆ ನಾನು ನಿಮ್ಗೆ ಸೈಜ್ ಇಷ್ಟೇ ಸರ್, ಇದ್ರ ಮೇಲೆ ಬರಲ್ಲ. ಇದ್ರಲ್ಲಿ ನನ್ನ ಹತ್ರ ಈಗ ಒಂದು ಅರಿಶಿಣ ಬಣ್ಣದಿದೆ, ಕೆಂಪು ಬಣ್ಣದಿದೆ. ಇದರಲ್ಲಿ ಕಪ್ಪು ಅಂದ್ರೆ ಪರ್ಪಲ್ ಬಣ್ಣ ಬರುತ್ತೆ, ವೈಟ್ ಬರುತ್ತೆ. ಅಂದ್ರೆ ಅದು ಇನ್ನೂ ಸಿಗ್ಲಿಲ್ಲ ನನಗೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದರಲ್ಲಿ ನನ್ನ ಹತ್ರ ಒಂದು 150 ತಳಿ ಇದೆ ಸರ್ ಮೆಣಸಿನಕಾಯಿ. ಹೆಚ್ಚು ಕಡಿಮೆ 150 ತಳಿ ಇದೆ. ಈಗ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು 18 ಇಂಚು ಉದ್ದದ ಮೆಣಸಿನಕಾಯಿ ಬರುತ್ತೆ. ಜಗತ್ತಿನ ಗಿನ್ನಿಸ್ ದಾಖಲೆ ಹೊಂದಿರುವಂತ ಉದ್ದದ ಮೆಣಸಿನಕಾಯಿ. ಅದು ನಾಟಿನೇ ಸರ್. ಹೈಬ್ರಿಡ್ ಎಷ್ಟು ಉದ್ದ ಬೇಕಾದ್ರೂ ಮಾಡಬಹುದು. ಹೈಬ್ರಿಡ್ ನಮ್ಮ ಉದ್ದೇಶ ಹೈಬ್ರಿಡ್ ಅಲ್ಲಲ್ಲ ಸರ್. ನಮ್ಮ ಉದ್ದೇಶ ನಮ್ಮ ತಳಿಗಳನ್ನ ಉಳಿಸ್ಕೋಬೇಕು. ನಮ್ಮ ಆಹಾರದ ಸಮಸ್ಯೆಗಳು, ವಿಷ ತಿಂತಾ ಇರುವಂಥ ಸಮಸ್ಯೆಗಳು, ಇದನ್ನ ಹೋಗಲಾಡಿಸ್ಬೇಕು ಅಂತ ನಾನು ಮಾಡ್ತಾ ಇರೋದ್ರಿಂದ ಒಂದು ಭಾರತೀಯರಿಗೆ ಒಂದು ಭಾರತದ ದರ್ಶನ ಆಗಬೇಕು. ಬೀಜಗಳು ಎಷ್ಟಿದೆ ನಮ್ಮಲ್ಲಿ, ಯಾವ ಥರ ನಾವು ಅದನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು, ಯಾವ ಥರ ಉಳಿಸ್ಕೋಬೇಕು, ಸಿಸ್ಟಮ್ ಹೇಗಿದೆ, ಟೆಕ್ನಿಕಲ್ ಹೇಗಿದೆ, ಅದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಸರ್. ನೋಡಿ, ನಾರ್ಮಲ್ ಆಗಿ ಮೆಣಸಿನಕಾಯಿ ಬೆಳಿತೀವಿ ನಾವು.
ಹೆಚ್ಚು ಕಡಿಮೆ ನೀವು ಎಷ್ಟು ಉದ್ದ ನೋಡಿದ್ದೀರಾ ಸರ್ ನಿಮ್ಮ ಜೀವನದಲ್ಲಿ? ಜಾಸ್ತಿ ಅಂದ್ರೆ ಒಂದು 4-5 ಇಂಚು 5 ಇಂಚು. ನಾನೊಂದು 13-14 ಇಂಚದ್ದು ನೋಡಿದ್ದೀನಿ. ಅಂದ್ರೆ ನಮ್ಮ ದೇಶದಲ್ಲೇ ಒಂದು ಜವಾರಿ ಚಿಲ್ಲಿ ಅಂತಿದೆ. ಇದು ನೋಡಿ ಸರ್, ಇದು ಥಂಡರ್ ಮೌಂಟೇನ್ ಲಾಂಗ್ ಹಾರ್ನ್ ಅಂತೇಳಿ. ಇದು ಸರಿಯಾಗಿ ಇದು ನೋಡ್ಕೊಳ್ಳಿ, ಟ್ಯಾಗ್ ಮಾಡಿದ್ದೀವಿ. ಈ ಥಂಡರ್ ಮೌಂಟೇನ್ ಲಾಂಗ್ ಹಾರ್ದು ಏನು ವಿಶೇಷ ಅಂತ ಹೇಳಿದ್ರೆ 18 ಇಂಚು ಉದ್ದ ಬರ್ತದೆ. 18 ಇಂಚು ಉದ್ದ ಬರ್ತದೆ. ಇದು ಗಿನ್ನಿಸ್ ರೆಕಾರ್ಡ್ ಹೊಂದಿರುವಂತ ತಳಿ. ಇದು ಲಾಂಗೆಸ್ಟ್, ವರ್ಲ್ಡ್ ಲಾಂಗೆಸ್ಟ್ ಚಿಲ್ಲಿ ಇದು. ಇದು ಬಂದು ಈ ತಳಿ ಬಂದು ಥಂಡರ್ ಮೌಂಟೇನ್ ಅಲ್ಲೇ ಬ್ರೌನ್ ಕಲರ್, ಬಟ್ ಇಷ್ಟು ಉದ್ದ ಬರಲ್ಲ ಇದು. ನೀವು ಅದನ್ನ ಇದ್ ಮಾಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ, ಅಥವಾ ಇದ್ ಮಾಡಿ ಬಣ್ಣ ಹೇಗಿರ್ತದೆ ಅಂದ್ರೆ ಬ್ರೌನ್ ಚಾಕ್ಲೇಟ್ ಕಲರ್, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ತಳಿ. ಈಗ ಇದನ್ನ ಹೆಚ್ಚು ಕಡಿಮೆ ಒಂದು 4-5 ತಿಂಗಳಾದ್ಮೇಲೆ ಇದು ಬೀಜಗಳು ಬರುತ್ತೆ. ಸರ್, ಇದು ಸೂರ್ಯಕಿರಣ್ ಅಂತೇಳಿ ಒಂದು ತಳಿ. ಸೂರ್ಯಕಿರಣ್ ಇದು ನೋಡ್ಕೊಳ್ಳಿ, ದಂಟಿನ ಸೊಪ್ಪು ಎಲ್ಲಿ ನೀವು ತಗೊಂಡ್ರು ಈ ತರ ಎಲೆ ಬರಲ್ಲ ಸರ್. ನೋಡಿ, ಉದ್ದ ಎಲೆಗಳು, ತುಂಬಾ ಉದ್ದ ಇದೆ. ನೋಡಿ ಇದ್ರದ್ದು ಕಾಂಡ ನೋಡಿ, ಬಣ್ಣ. ಇದು ಸ್ವಲ್ಪ ಬಿಸಿಲಲ್ಲಿದ್ರೆ, ಸ್ವಲ್ಪ ನೆರಳಲ್ಲಿರೋದ್ರಿಂದ ಈ ಬಣ್ಣ ಈಗ ಬಂದಿದೆ. ಎಲೆಗಳೆಲ್ಲ ತುಂಬಾ ಈ ತರ ಮೆಜೆಂಟಾ ಕಲರ್ ಅಲ್ಲಿ ಇರುತ್ತೆ, ತುಂಬಾ ಡಿಫ್ರೆಂಟ್ ಕಲರ್ಗಳು. ನೋಡಿ, ಇದ್ರ ಹೂವು ಕೂಡ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದ್ರೆ ಜಂಪೆ ಹೀಗೆ ಬಿಡುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಹೂವುಗಳು. ಅದು ಸೂರ್ಯಕಿರಣ್, ಇದ್ರ ಹೆಸರು ಸೂರ್ಯಕಿರಣ್ ಅಂತೇಳಿ. ಸೂಪರ್ ಆಗಿದೆ ಸರ್. ಈ ಕಡೆ ಇರೋದು ಸರ್, ಈ ಕಡೆ ಇರೋದು ಒಂದು ಕೇರಳದ ವೆರೈಟಿ. ಇದು ನೋಡಿ, ಪಿಂಕ್ ಸ್ಟೆಮ್. ಹೌದಲ್ಲ ಸರ್? ಪಿಂಕ್ ಸುಂದರಿ ಅಂತ ಒಂದು ಎಲೆ ಬರ್ತದೆ, ಅದೊಂದು ತಳಿ ಬೇರೆ. ಅಂದ್ರೆ ಅದು ನಾರ್ಮಲ್ ಹಸಿರು ಎಲೆ, ಪಿಂಕ್ ಸ್ಟೆಮ್ ಇರ್ತದೆ. ಈ ತಳಿ ಬಂದು ಇದು ಕೆಂಪು ಹಸಿರು ಮಿಶ್ರಿತ, ಕೆಂಪು ಹಸಿರು ಮಿಶ್ರಿತ ಎಲೆಗಳು, ಪ್ಲಸ್ ಸ್ಟೆಮ್ ಬಂದು ಪಿಂಕ್ ಅಂದ್ರೆ ತುಂಬಾ ಡಿಫ್ರೆಂಟ್ ಪಿಂಕ್. ನೋಡಿ, ಡಾರ್ಕ್ ಅಂದ್ರೆ ತುಂಬಾ ಒಂದು ವಿಶೇಷವಾಗಿರುತ್ತೆ ಇದು. ನೋಡಿ, ತುಂಬಾ ಚೆನ್ನಾಗಿದೆ. ವಾವ್, ನೋಡಕ್ಕೆ ಒಂಥರ ಆಕರ್ಷಕ. ಮಕ್ಕಳಿಗೆ ಇದನ್ನ ಮಾಡಿಕೊಟ್ರೆ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಬೆಳೆಸಿ ಅಂತ ಹೇಳ್ತಾ ಇರೋದು ನಾವು. ಯಾಕಂದ್ರೆ ನಾವು ರಾಜಗಿರಿ ಅಂದ ತಕ್ಷಣ ಮಾರ್ಕೆಟ್ ಅಲ್ಲಿ ಅದೇ ಒಂದು 2-3 ತಳಿ, ಒಂದು ಹಸಿರು, ಒಂದು ಕೆಂಪು ಬರುತ್ತೆ ಅಷ್ಟೇ. ಇದು ಬಿಟ್ಟು ಹೊರಗಡೆ ಬಂದು ಸಾಕಷ್ಟಿದೆ ನಮ್ಮಲ್ಲಿ. ಅದನ್ನ ಬೆಳೆಸಿ ಅಂತ ಈಗ ಕೆಲವರು ಷಣ್ಮುಖ ಕಟ್ಟ ಅಂತಿದ್ದಾರೆ, ಅವ್ರು ತುಂಬಾ ತಳಿಗಳನ್ನ ಬೆಳೆಸಿ ಅಲ್ಲಿ ಆ ವಾತಾವರಣದಲ್ಲಿ ಮಕ್ಕಳುಗಳಿಗೆಲ್ಲ ಅದು ಪ್ರಮೋಟ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ಸರ್, ಇಲ್ಲೇನಿದೆ ಸರ್? ಇದು ಎಲ್ಲರಿಗೂ ಹೆಮ್ಮೆ ಆಗ್ಬೇಕು. ಇದು ಭಾರತದ ಒಂದು ವಿಶೇಷ ತಳಿ. ಇದು ಶಿವಮೊಗ್ಗ, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ಯಾದಗಿರಿ, ಆ ಪೂರ್ತಿ ವೃತ್ತದಲ್ಲಿ ಇದೊಂದು ಜವಾರಿ ಮೆಣಸಿನಕಾಯಿ ಅಂತ ಹೇಳಿ ಬಳಸ್ತಾರೆ. ಡಬ್ಬು ಅಂತ ನಿಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಬಟ್ ಈ ತಳಿ ಜಗತ್ತಲ್ಲಿ ಎಲ್ಲೂ ಇಲ್ಲ ಸರ್. ಈ ತಳಿ ಬರೀ ಕರ್ನಾಟಕದ ನಮ್ಮ ಉತ್ತರ ಭಾಗದಲ್ಲಿ, ಅಂದ್ರೆ ಶಿವಮೊಗ್ಗ, ಈ ಧಾರವಾಡ, ಈ ಕಡೆ ಭಾಗಗಳಲ್ಲಿ ಅತಿ ಹೆಚ್ಚು ಬೆಳೀತಾರೆ ಮತ್ತೆ ಬಳಸ್ತಾರೆ. ಖಾರ ತುಂಬಾ ಇರುತ್ತೆ, ತುಂಬಾ ಖಾರ ಇರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 4 ಗಿಡ ಹಾಕೊಂಡಿದ್ದೀನಿ ನಾನು. 4 ಗಿಡ ಹಾಕೊಂಡು ಈಗ ಕಾಯಿಗಳು ಬೀಜ ರೆಡಿ ಇದೆ. ಇದು ನಾನು ಒಂದ್ಸರಿ ಬೀಜ ತರಿಸಿದ್ದೆ ಸರ್. ತರಿಸಿ ಅದು ರೈತರು ಕೊಟ್ಟಿದ್ದ ಬೀಜ ಎಲ್ಲ ತುಂಬಾ ಕಪ್ ಆಗ್ಬಿಟ್ಟಿತ್ತು. ಅದು ನಮಗೆ ಇದಾಗ್ಲಿಲ್ಲ. ಮತ್ತೆ ನಾನು 1-2 ವರ್ಷದಿಂದ ಇದನ್ನ ಮಾರಾಟ ಮಾಡ್ತಾ ಇರ್ಲಿಲ್ಲ, ಬಂದ್ ಮಾಡ್ಬಿಟ್ಟಿದ್ದೆ. ಈಗ ನಾನೇ ಸ್ವತಃ ಬೆಳೆ ಮಾಡ್ಕೊಂಡು ಐಸೋಲೇಷನ್ ಕ್ರಾಸ್ ಆಗಿಲ್ಲ, ಯಾವುದೇ ಕ್ರಾಸ್ ಆಗದೆ ಕವರ್ ಮಾಡಿ ನೋಡಿ. ಇದನ್ನೆಲ್ಲ ಹೀಗೆ ನಾನು ಒಂದು ಫ್ಯಾಬ್ರಿಕ್ ಅಲ್ಲಿ ಕವರ್ ಮಾಡಿ, ಈ ಗಿಡಗಳನ್ನ ಕವರ್ ಮಾಡಿ ಟೋಟಲ್ ಐಸೋಲೇಷನ್ ಮಾಡಿ ಬೀಜಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಅದು ಫ್ಯಾಬ್ರಿಕ್ ತಂದು ನೀವೇ ಸ್ಟಿಚ್ ಮಾಡಿ? ನಾನೇ ಸ್ಟಿಚ್ ಮಾಡಿದ್ದೀನಿ. ಇದು ಸ್ಟಿಚ್ ಮಾಡಿ ಹಾಕಿದ್ದೀನಿ, ಫ್ಯಾಬ್ರಿಕ್ ನ ಸ್ಟಿಚ್ ಮಾಡಿ ಹಾಕಿದ್ದೀನಿ. ಇಲ್ದಿದ್ರೆ ಅದು ನಿಮಗೆ ರೋಲ್ಗಳು ಬರುತ್ತೆ, ಬಾಳೆಹಣ್ಣಿಗೆ ಬರುತ್ತೆ ರೋಲ್, ಅಂದ್ರೆ ಪೈಪ್ ತರ. ಇಲ್ಲಿದೆ, ಹಾಕಿದೀವಿ ಪೈಪ್ ತರ. ನೋಡಿ, ಇಲ್ಲಿ ಮಾಡಿದೀನಿ ನೋಡಿ. ಇದು ಹೀರೆಗೆ ಹೀಗೆ ಹಾಕಿದ್ದೀನಿ ನೋಡಿ. ಇದು ನೋಡಿ, ಇಲ್ಲಿ ಇದು ಸ್ಟ್ರೈಟ್ ಬರಬೇಕು ಅಂತೇಳಿ, ಇದು ಸ್ಟ್ರೈಟ್ ಬರಬೇಕು ಅಂತೇಳಿ ಒಂದು ನಟ್ಟನ್ನು ಕಟ್ಟಿದ್ದೀನಿ. ಉದ್ದ ಬರಲಿ, ಒಂದು ನೆಟ್ಟಾಗಿ ಬರಲಿ ಅಂತ. ಇಲ್ದಿದ್ರೆ ನೀರಿನ ಬಾಟ್ಲು
ಚೀಪಾಗಿ ಆಗ್ಬೇಕಂದ್ರೆ ನೀರಿನ ಬಾಟಲ್ ಕಟ್ಟಿ ಮಾಡ್ಕೊಳ್ಬಹುದು. ಇದು ಹೀರೆ ತಳಿನಾ ಸರ್? ಇಲ್ಲ, ತುಪ್ಪದ ಹೀರೆ ಇದು. ತುಪ್ಪದ ಹೀರೆ ಇದು 3 ಕಾಲಡಿ ಬರುತ್ತದೆ. ಅಲ್ಲಿದೆ ಅಲ್ಲ, 3 ಕಾಲಡಿ ಇದೆ. ಇದೊಂದು ಬೇರೆ ತಳಿ. ಸೂಪರ್ ಸರ್. ಸರ್ ಇಲ್ಲೆಲ್ಲ ಬಳ್ಳಿಗಳು ಹಬ್ಸಿದ್ರಿ? ಇಲ್ಲಿ ಬಳ್ಳಿ ಹಬ್ಸಿದೀನಿ ಸರ್. ಇದು ಈಗ ಒಂದು ಕಬ್ಬಣದ ಚಪ್ರ ಮಾಡಿಸಿ ಕುಂಬಳಕಾಯಿ ಎಲ್ಲ ಇದೆ. ಒಂದು 208 kg ತೂಕದ ಒಂದು ಕುಂಬಳಕಾಯಿ ಇದೆ ನನ್ನ ಹತ್ರ. ಒಂದೇ ಕುಂಬಳಕಾಯಿ 208 kg. ಒಂದೇ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ 208 kg. ದೊಡ್ಡ ಸರ್? ಹೌದು. ಅದ್ರ ಬೀಜನು 4ರಷ್ಟಿದೆ ಗಾತ್ರ. ಬೀಜ ತೋರಿಸ್ತೀನಿ ಮೇಲೆ ನೋಡಿ. ಇದು ಬಂದು ಬೂದಿ ಕುಂಬಳಕಾಯಿ ಸರ್. ಬೂದಿ ಕುಂಬಳ ಏನು ವಿಶೇಷ ಅಂತೇಳಿ, ಬೂದಿ ಕುಂಬಳ ಅಂದ್ರೆ ನಾರ್ಮಲ್ ಆಗಿ ಬೂದಿ ಕುಂಬಳ ಅಂತೇಳಿ ಅಲ್ವಾ. ಈ ಬೂದಿ ಕುಂಬಳದ ವಿಶೇಷ ಏನಂದ್ರೆ ಇದು 1 kg ಅಷ್ಟು ಮಾತ್ರ ಬರುತ್ತೆ. ಸೈಜ್ ಆಹಾರಕ್ಕೆ ಉಪಯೋಗ ಮಾಡೋದು. ಇದು ಮೆಡಿಸಿನಲ್ ಆಶ್ ಗಾರ್ಡ್ ಅಲ್ಲ, ಅದು ಬೇರೆ. ಆಹಾರ, ಅದು ಜ್ಯೂಸ್ ಮಾಡಿ ಕುಡಿಯುವಂಥದ್ದು ಬೇರೆ. ಇದು ಆಹಾರಕ್ಕಾಗಿ ಉಪಯೋಗ. ಏನು ಇದ್ರಲ್ಲಿ ವಿಶೇಷ ಅಂದ್ರೆ ಕತ್ತಿ ಹಾಕಿ ಕುಯ್ಲಿಕ್ಕಾಗಲ್ಲ, ಅಷ್ಟು ಗಟ್ಟಿ ಇರ್ತದೆ. ಮತ್ತೆ ರುಚಿ ಅಮೃತ ಇದ್ದಂಗೆ ಇರ್ತದೆ. ಅಂದ್ರೆ ಬಳಕೆ ಮಾಡಿದಾರಲ್ಲ ಅವ್ರು ನನಗೆ ಹೇಳಿದ್ದಾರೆ, ಇದು ಕುಯ್ದು ನಾನು ಕೊಡ್ತೀನಲ್ಲ ಕೆಲವು ಸ್ನೇಹಿತರಿಗೆ, ಅವ್ರು ಬಳಕೆ ಮಾಡಿ ಹೇಳ್ತಾರೆ ಕುಯ್ಲಿಕ್ಕಾಗಲ್ಲ ಸರ್, ಅಷ್ಟು ಗಟ್ಟಿ ಇರ್ತದೆ. ಇಲ್ಲಿ ಮುಸ್ಕಿನ ಜೋಳ ಹಾಕಿದ್ದೀನಿ. ಈ ಮುಸ್ಕಿನ ಜೋಳದ ವಿಶೇಷತೆ ಏನಂದ್ರೆ, ನಾರ್ಮಲ್ ಮುಸ್ಕಿನ ಜೋಳ ಒಂದು 1/4 ಇಂಚು 1/2 ಇಂಚ್ ಇರ್ತದೆ ಅಂತ ಇಟ್ಕೊಳ್ಳಿ. ಅದ್ರದ್ದು 6 ಭಾಗ ಮಾಡಿದ್ರೆ ಬರುತ್ತಲ್ಲ ಕಾಳು, ಅಷ್ಟು ದಪ್ಪ. ಗುಲ್ಗಂಜಿಗಿಂತಲೂ ಚಿಕ್ಕ ಬೀಜ ಇದು. ಆ ತಳಿ ಇದು ಮುಸ್ಕಿನ ಜೋಳದಲ್ಲಿ ಒಟ್ಟು ಒಂದು 14 ತರದ್ದಿದೆ ನನ್ನ ಹತ್ರ, ಬೇರೆ ಬೇರೆ ದೇಶಗಳಿಂದ. ಅದರಲ್ಲೂ ವೆರೈಟೀಸ್ ಇದೆ. ಬಟ್ ಅದೆಲ್ಲ ಇಲ್ಲಿ ಬೆಳೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಹಾಕೊಂಡಿಲ್ಲ. ಇದು ಹೀರೆ, ತುಪ್ಪದ ಹೀರೆ. ಇದು ತುಪ್ಪದ ಹೀರೆ. ಇದು 3 ಕಾಲಡಿ ಬರುತ್ತೆ. ಅಂದ್ರೆ ಈಗ ಬೀಜಕ್ಕೆ ಬಿಟ್ಟಿರೋದ ತಿನ್ನಕ್ಕೆ? ಇಲ್ಲ, ಬೀಜಕ್ಕೆ ತಿನ್ಬಹುದು ಸರ್. ಇದು ತಿನ್ನಕ್ಕೆ ಏನು ತೊಂದರೆ ಇಲ್ಲ, ತುಂಬಾ ರುಚಿಯಾಗಿರುತ್ತೆ. ಪಲ್ಯ ಮಾಡಿದ್ವಿ. ಬಲ್ತಿದೆ ಅಂತ? ಇಲ್ಲ, ಇದು ಬಲ್ತಿಲ್ಲ ಇನ್ನು. ಇದು ಪಲ್ಯ ಮಾಡಿ ತಿಂದಿದೀವಿ, ತುಂಬಾ ರುಚಿಯಾಗಿದೆ. ತುಂಬಾ ರುಚಿ ಅಂದ್ರೆ ತುಂಬಾ ರುಚಿ ಇದೆ. 3 ಅಡಿ ಉದ್ದ ಬರುತ್ತೆ. 3 ಕಾಲಡಿ ಬಂದಿದೆ ಸರ್. ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, 3 ಕಾಲಡಿ ಉದ್ದ. 3 ಕಾಲಡಿ ಉದ್ದ ಬರುತ್ತೆ. ತಿನ್ಬಹುದು ಸರ್. ಇದು ತಿನ್ನಕ್ಕೆ ಏನು ತೊಂದರೆ ಇಲ್ಲ, ತುಂಬಾ ರುಚಿಯಾಗಿರುತ್ತೆ. ಪಲ್ಯ ಮಾಡಿದ್ವಿ. ಬಲ್ತಿದೆ ಅಂತ? ಇಲ್ಲ, ಇದು ಬಲ್ತಿಲ್ಲ ಇನ್ನು. ಇದು ಪಲ್ಯ ಮಾಡಿ ತಿಂದಿದೀವಿ, ತುಂಬಾ ರುಚಿಯಾಗಿದೆ. ತುಂಬಾ ರುಚಿ ಅಂದ್ರೆ ತುಂಬಾ ರುಚಿ ಇದೆ. 3 ಅಡಿ ಉದ್ದ ಬರುತ್ತೆ. 3 ಕಾಲಡಿ ಬಂದಿದೆ ಸರ್. ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, 3 ಕಾಲಡಿ ಉದ್ದ. 3 ಕಾಲಡಿ ಉದ್ದ ಬರುತ್ತೆ. ತುಂಬಾ ಉದ್ದ ಬಂದಿದೆ. ತುಂಬಾ ಉದ್ದ ಬರುತ್ತೆ. ಇದ್ರ ಬೀಜಗಳೆಲ್ಲ ಕಲೆಕ್ಟ್ ಮಾಡಿದೆ. ಸಿಗುತ್ತೆ. ಈಗ ಬೂದಿ ಕುಂಬಳದ್ದು ಸಿಗುತ್ತೆ, ತುಪ್ಪದ ಹೀರೆದು ಸಿಗುತ್ತೆ. ಆ ಕಡೆ ಇರೋದು ಸರ್ ಇದು ವಿಂಗಡ್ ಬೀನ್ಸ್ ಅಂದ್ರೆ ರೆಕ್ಕೆ ಅವ್ರೆ ಅಂತ ಹೇಳ್ತಾರೆ. ನಿಮ್ ಭಾಗದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ಇದು ಜಾಯಿಂಟ್ ಜಂಬೋ ವೆರೈಟಿ. ಅಲ್ಲಿ ಮೇಲೆ ಇದೆ ಅಂದ್ರೆ ಇದು ಇಷ್ಟು ತುಂಬಾ ದೊಡ್ಡದು ಬರುತ್ತೆ. ಇದು ಸೈಜ್. ಇದು ಜಾಯಿಂಟ್ ವೆರೈಟಿ, ತುಂಬಾ ದೊಡ್ಡ ವೆರೈಟಿ ಇದೆ. ಇದ್ರಲ್ಲಿ ನನ್ನ ಹತ್ರ 3 ತರದಿದೆ. ಒಂದು ನೇರಳೆ ಬಣ್ಣ, ಒಂದು ಹಸಿರಲ್ಲಿ ಚಿಕ್ಕದು, ಇದ್ರ ಹಸಿರಲ್ಲಿ ಉದ್ದದ್ದು. 3 ತರದ್ದು ಸಿಗುತ್ತೆ. ಸೂಪರ್ ಸರ್. ಇದೆಲ್ಲ ಪಲ್ಯ ಮಾಡಕ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಬೀನ್ಸ್ ಎಳೆದಿರ್ಬೇಕಾದ್ರೆ ಕುಯ್ದು ಪಲ್ಯ ಮಾಡಿದ್ರೆ ನಾವು ಮಾರ್ಕೆಟ್ ಅಲ್ಲಿ ಬೀನ್ಸ್ ತರ್ತೀವಲ್ಲ, ಅದೇ ತರ ಇರುತ್ತೆ. ಆದ್ರೆ ಏನು ಅಂತ ಹೇಳಿದ್ರೆ ನಮಗೆ ನ್ಯೂಟ್ರಿಯೆಂಟ್ ಸಿಗ್ಬೇಕಲ್ಲ ಸರ್. ಮುಖ್ಯವಾಗಿ ನಮಗೆ ನ್ಯೂಟ್ರಿಯೆಂಟ್ ಹೊಟ್ಟೆ ತುಂಬಿದ್ರೆ ಆಗಲ್ಲ. ಆ ನ್ಯೂಟ್ರಿಯೆಂಟ್ ಸಿಗ್ಬೇಕು ಅಂದ್ರೆ ನೀವು ನಾಟಿ ಬೀಜಗಳನ್ನ ಬಳಸಿ ನಮ್ಮ ದೇಶನ ಉಳಿಸ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ನಾವು ಈ ನಾಟಿ ತಳಿಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಉದ್ದ ಇದೆ ಹೀರೆಕಾಯಿ, ನೋಡಕ್ಕೂ ತುಂಬಾ ಆಕರ್ಷಕ, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಸರ್.